ಆ ತಪ್ಪು ಕಲ್ಪನೆ ಈಗಿಲ್ಲ. ಈಗ ಜನರು ಅವರ ಲೈಫ್ ಸ್ಟೈಲ್, ಅವರ ದಿನ ಚಟುವಟಿಕೆ, ಅವರದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಅವರದು ಸ್ಟ್ರೆಸ್, ಈ ಎಲ್ಲ ಫ್ಯಾಕ್ಟರ್ಸ್ ಗಳಿಂದಾಗಿ 40 ವರ್ಷಕ್ಕಿಂತ ಕಮ್ಮಿ ಪ್ರಾಯದ ಜನರಲ್ಲೂ ಕೂಡ ಹೃದಯದ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತದೆ. ಓಕೆ ಡಾಕ್ಟರ್ ನರಸಿಂಹಯ್ಯವರಿಗೆ, ಒಬ್ಬರಿಗೆ ಹೃದಯಾಘಾತ ಆಗುವ ಮುನ್ಸೂಚನೆ ಹೇಗೆ ಗೊತ್ತಾಗುತ್ತೆ, ಅದನ್ನು ಹೇಗೆ ಪತ್ತೆ ಹಚ್ಚುವ ವಿಧಾನ ಪ್ರಥಮ ಹಂತದಲ್ಲಿ? ಎಲ್ಲ ಎದೆನೋ ಹಾರ್ಟಿನ ಕಾಯಿಲೆಯಿಂದ ಅಲ್ಲ. ಸೊ ನಮ್ಮ ಜನರು ಎಲ್ಲ ಚೆಸ್ಟ್ ಪೇನ್ ಬಂದ ಕೂಡಲೇ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತಂತ ಆಸ್ಪತ್ರೆಗೆ ಓಡಿ ಬರುವುದು ಸರಿಯಲ್ಲ. ಅದರ ವ್ಯತಿರಿಕ್ತವಾಗಿ ಈಗ ಹಾರ್ಟ್ ಇದು ತೊಂದರೆ ಇದ್ದವರು ಇದು ಹಾರ್ಟ್ ಇದು ನೋವಲ್ಲ, ಗ್ಯಾಸ್ ಇದು ಪ್ರಾಬ್ಲಮ್ ಅಂತ ಮನೆಯಲ್ಲಿ ಕೂತ್ಕೊಳ್ಳುವುದು ಕೂಡ ಸರಿಯಲ್ಲ. ಯಾವುದಾದ್ರೂ ಎದೆ ನೋವು ನಿಮಗೆ ಸಾಧಾರಣ 10 ನಿಮಿಷಕ್ಕಿಂತ ಜಾಸ್ತಿ ಉಳ್ಕೊಳ್ತದೆ, ನಾವು ಏನೂ ಮಾಡದಿರುವಾಗ ಸುಮ್ಮನೆ ಕೂತ್ಕೊಂಡಿರುವಾಗ ಸಿವಿಯರ್ ಆಗಿ ಚೆಸ್ಟ್ ಪೇನ್ ಬರ್ತದೆ, ಇದರ ಒಟ್ಟಿಗೆ ಬೆವರು ಬರುವಂಥದ್ದು, ಸ್ವೆಟ್ಟಿಂಗ್ ಅಂತ ನಾವು ಹೇಳ್ತೇವೆ, ವಾಂತಿ ಆಗುವಂಥದ್ದು, ವಾಮಿಟಿಂಗ್ ಇದ್ರೆ, ಅಥವಾ ಪೇಷಂಟಿಗೆ ಒಂಥರ ಹೆದರಿಕೆ ಬರ್ತದೆ, ನನಗೆ ಏನೋ ಆಗ್ಬಹುದು ಅಂತ, ಸೆನ್ಸ್ ಆಫ್ ಡೂಮ್ ಅಂತ ಹೇಳ್ತೇವೆ, ಏನೋ ಸಮಥಿಂಗ್ ಇಸ್ ಗೋಯಿಂಗ್ ಟು ಗೋ ರಾಂಗ್ ವಿತ್ ಮೀ. ಸೊ ಈ ಎಲ್ಲ ಫೀಲಿಂಗ್ಸ್ ಈ ಎದೆ ನೋವಿನ ಒಳಗೆ ಇದ್ರೆ ಅದು ಹಾರ್ಟಿನ ತೊಂದರೆಯಿಂದ ಇರಬಹುದು ಅಂತ ಹೇಳ್ಬೋದು. ನೀವು ಕೇಳಿದ್ದು ವಾರ್ನಿಂಗ್ ಯಾವ ರೀತಿ ಗೊತ್ತಾಗ್ತದೆ ಅಂತ. ಈಗ ಎಲ್ಲಾ ಹೃದಯಾಘಾತಗಳು ವಾರ್ನಿಂಗ್ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಸಡನ್ ಆಗಿ ರಾತ್ರಿ ಸರಿ ಇದ್ದೇವೆ, ಬೆಳಿಗ್ಗೆ ಹೇಳುವಾಗ ಸಿವಿಯರ್ ಚೆಸ್ಟ್ ಪೇನ್ ಬಂತು, ಸ್ವೆಟ್ಟಿಂಗ್ ಆಯಿತು, ಅಥವಾ ಈ ಕೈಯಲ್ಲಿ ನೋವು ಬಂತು, ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರ್ತಾರೆ, ಹಾರ್ಟಿನ ತೊಂದರೆ ಇರಬಹುದು ಅಂತ. ಬಟ್ ಇನ್ನು ಕೆಲವರಿಗೆ ನಡೆಯುವಾಗ ಎದೆ ನೋವು ಬರುವಂಥದ್ದು, ಅಥವಾ ಎತ್ತರ ಹೋಗುವಾಗ ಎದೆ ನೋವು ಬರುವಂಥದ್ದು, ಬಟ್ ನಾವು ಕೆಲಸ ನಿಲ್ಲಿಸಿದ ಕೂಡಲೇ ಎದೆ ನೋವು ಸ್ಟಾಪ್ ಆಗ್ತದೆ. ಸೊ ದೀಸ್ ಆರ್ ವಾರ್ನಿಂಗ್ ಸೈನ್ಸ್ ದಟ್ ಹಿ ಮೇ ಬಿ ಡೆವಲಪಿಂಗ್ ಎನ್ ಅಟ್ಯಾಕ್. ಹೇಳಿದ್ದು ಗೊತ್ತಾಯ್ತು. ಓಕೆ ಡಾಕ್ಟರ್ ಪದ್ಮಾವತ್, ಈಗ ಯಾವುದೇ ಒಂದು ಕಾಯಿಲೆಗೆ ಕೆಲವು ಸಲ ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೇವೆ. ಈ ಹೃದಯಾಘಾತ ಆದಾಗ ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಇದೆಯೇ ಒಂದು, ಮತ್ತೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಆಸ್ಪತ್ರೆ ಅದಕ್ಕೆ ಏನು ಚಿಕಿತ್ಸೆ ಕೊಡ್ತೀರಿ ತಕ್ಷಣ? ಎಲ್ಲ ರೋಗದ ಹಾಗೆ ಹೃದಯಾಘಾತಕ್ಕೂ ಆರಂಭಿಕ ಹಂತದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಇದೆ. ಈಗ ಒಬ್ಬ ಹೃದ್ರೋಗಿ ಸಾಮಾನ್ಯವಾಗಿ ಆಸ್ಪತ್ರೆಗೆ ಬಂದ ಕೂಡಲೇ ಆಸ್ಪಿರಿನ್ ಅಂತ ನಾವು ಹೇಳ್ತೇವೆ, ಅದನ್ನು ಕೂಡಲೇ ಅವರಿಗೆ ಬಾಯಲ್ಲಿ ಕೊಟ್ಟು ಅವರದನ್ನು ಕಚ್ಚಿ ನುಂಗಬೇಕು. ಅದನ್ನು ನೀರಲ್ಲಿ ತೇಕೊಳ್ಬಾರ್ದು, ಕಚ್ಚಿ ನುಂಗಬೇಕು. ಅದು ನೇರವಾಗಿ ರಕ್ತಕ್ಕೆ ಹೋಗಬೇಕು. ಆಸ್ಪಿರಿನ್ ಅನ್ನು ಅವರು ಬಾಯಲ್ಲಿ ಕಚ್ಚಿ ನುಂಗಿದಾಗ ಅದು ಒಂದು ಪ್ರಾಥಮಿಕ ಹಂತದ ಚಿಕಿತ್ಸೆ. ಎರಡನೇದಾಗಿ ನಾವು ಪೇಷಂಟ್ ಎಮರ್ಜೆನ್ಸಿ ರೂಮಿಗೆ ಬಂದಾಗ ಬೇರೆ ಕೆಲವು ವಿಧಾನಗಳಿಂದ ಅದು ಪ್ರಾಥಮಿಕ ಹಂತದಲ್ಲಿ ಇದೆಯಾ ಅಥವಾ ತುಂಬಾ ಸಿವಿಯರ್ ಆಗಿದೆ ಅಂತ ನೋಡ್ಲಿಕ್ಕೆ ಇಸಿಜಿ ಅಂತ ಮಾಡ್ತೇವೆ. ಈ ಎಲ್ಲ ಫೆಸಿಲಿಟಿಗಳು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಕೆಲವು ಕಡೆ ಲಭ್ಯ ಇರುವುದಿಲ್ಲ. ಸೊ ಆರಂಭಿಕ ಹಂತದ ಚಿಕಿತ್ಸೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಅವರು ಮಾಡಿದ ನಂತರ ಅವರು ಕೂಡಲೇ ಹೈಯರ್ ಸೆಂಟರ್ಗೆ ಬರಬೇಕಾಗ್ತದೆ. ಓಕೆ, ಅಂತ ಸಂದರ್ಭದಲ್ಲಿ ಏನೋ ಆಂಜಿಯೋಪ್ಲಾಸ್ಟಿ, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಹೇಳ್ತಾರಲ್ಲ, ಅದೇನು ಮಾಡ್ತೀರಾ ನೀವಲ್ಲಿ? ಹೌದು, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂದರೆ ಹೃದಯಾಘಾತ ಆಗಿ ರೋಗಿ ಬಂದಾಗ ಸಾಮಾನ್ಯವಾಗಿ 2 ತರದ ವಿಧಾನಗಳಿವೆ. ಹೃದಯಾಘಾತ ಬಂದಾಗ ರಕ್ತ ಹೆಪ್ಪುಗಟ್ಟುವುದೇ ಒಂದು ಕಾರಣ. ಹೃದಯದ ರಕ್ತನಾಳ, ಕೊರೊನರಿ ಆರ್ಟರಿ ಅಂತ ಹೇಳ್ತೇವೆ, ಅದರಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ರಕ್ತ ಚಲಾವಣೆಗೆ, ಸಂಚಾರಕ್ಕೆ ಅಡಚಣೆಯಾಗಿ ರೋಗಿಗೆ ಎದೆ ನೋವು ಕಂಡು ಬರ್ತದೆ. ಸೊ ಈ ವಿಧಾನದಲ್ಲಿ ಈ ತೊಂದರೆಗೆ 2 ವಿಧಾನಗಳಿವೆ. ಒಂದು ಆಂಜಿಯೋಪ್ಲಾಸ್ಟಿ, ಎರಡನೇದು ಥ್ರಾಂಬೋಲೈಸಿಸ್ ಅಂತ ಹೇಳ್ತೇವೆ. ಇರುವ ರಕ್ತನಾಳದಲ್ಲಿರುವ ಕ್ಲಾಟ್ ಅನ್ನು ತೆಗೆಯುವ ವಿಧಾನ ಥ್ರಾಂಬೋಲೈಸಿಸ್. 2 ತರದ ವಿಧಾನ ಇದೆ. ಸಾಮಾನ್ಯವಾಗಿ ರೋಗಿ ಆಸ್ಪತ್ರೆಗೆ ಬಹಳ ಬೇಗ ಬಂದರೆ, ವಿದಿನ್ 3 hours ಪೇಷಂಟ್ ಬೇಗ ಬಂದರೆ, ಅಥವಾ ಸ್ವಲ್ಪ ಪೇಷಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್, ಯಂಗ್ ಪೇಷಂಟ್ ಅಥವಾ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಇಂಥ ರೋಗಿಗಳಲ್ಲಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಒಂದು ವಿಧಾನವನ್ನು ನಾವು ಮಾಡ್ತೇವೆ. ಅದು ಕೆಲವೇ ಸೆಂಟರ್ಗಳಲ್ಲಿ, ಕೆಲವೇ. ನೀವು ಹೇಳ್ತಾ ಇದ್ರಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾ ಇದ್ರಿ. ಬಹುಶಃ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಕೆಎಂಸಿ ಆಸ್ಪತ್ರೆ ವಿಶಾಲವಾಗಿ ತನ್ನ ಸೇವೆಯನ್ನು ಹಮ್ಮಿಕೊಂಡಿರುವುದರಿಂದ ನೀವು ಇಂಥ ಒಂದು ಕಡೆಗಳಲ್ಲಿ ಕೂಡ ನಿಮ್ಮ ಸೇವೆಯನ್ನು ನೀಡ್ತಾ ಇದ್ದೀರಿ. ಡಾಕ್ಟರ್ ನರಸಿಂಹಯ್ಯ ಅವರಿಗೆ ಅವರು ಹೇಳಿದಾಗೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿಯನ್ನು ಸ್ವಲ್ಪ ವಿವರವಾಗಿ ತಿಳಿಸಿರೋದು ನಮ್ಮ ಚಿತ್ರದ ಮೂಲಕ ನಮ್ಮ ವೀಕ್ಷಕರು ಸ್ವಲ್ಪ ತೋರಿಸಬಹುದು. ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳಿದ್ರೆ ಪ್ರಧಾನ ಚಿಕಿತ್ಸೆ ಆಂಜಿಯೋಪ್ಲಾಸ್ಟಿ ಮಾಡುವಂಥದ್ದು ಹೃದಯಾಘಾತಕ್ಕೆ. ಇದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಆಂಜಿಯೋಪ್ಲಾಸ್ಟಿ ಉಂಟು. ಈಗ ರೆಸ್ಕ್ಯೂ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ರೆಸ್ಕ್ಯೂ ಅಂದ್ರೆ ಆಂಜಿಯೋಪ್ಲಾಸ್ಟಿಯನ್ನು ಏನೋ ಸರಿ ಆಗಲಿಲ್ಲ ಅಥವಾ ಥ್ರಾಂಬೋಲಿಸಿಸ್ ಅಥವಾ ಇಂಜೆಕ್ಷನ್ ಏನವರು ಹೇಳಿದ್ರೆ ಅದು ಕೊಟ್ಟ ನಂತರ ಕೂಡ ಪೇಷಂಟ್ಗೆ ತೊಂದರೆ ಆಗ್ತಾ ಉಂಟು, ಆಗ ನಾವು ಆಂಜಿಯೋಪ್ಲಾಸ್ಟಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಮಾಡ್ತಾ ಇರೋದು. ಅದಕ್ಕೆ ರೆಸ್ಕ್ಯೂ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ.
ಪ್ರೈಮರಿ ಹೃದಯಾಘಾತಕ್ಕೆ ನಾವು ಮಾಡುವಂತ ಆಂಜಿಯೋಪ್ಲಾಸ್ಟಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಇದು ಮಂಗಳೂರಿನಲ್ಲಿ ಕೆಲವು ಸೆಂಟರ್ಸ್ಗಳಲ್ಲಿ ಮಾತ್ರ ಲಭ್ಯವಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ದಿವಸದ 24 hours 24 ಗಂಟೆಯಲ್ಲಿ ಕೂಡ ಈ ಚಿಕಿತ್ಸೆಯನ್ನು ಜನರಿಗೆ ಒದಗಿಸುವಂಥದ್ದು ಸುಲಭ ಸಾಧ್ಯವಲ್ಲ. ಯಾಕಂದ್ರೆ ನಾಟ್ ಓನ್ಲಿ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ ಸ್ಟಾಫ್ ಇರಬೇಕು, ಕ್ಯಾತ್ ಲ್ಯಾಬ್ ಓಪನ್ ಇರಬೇಕು, ಸಿಸ್ಟರ್ಸ್ಗಳು ಬೇಕು, ನಮ್ಮ ಜೊತೆ ಕೆಲಸ ಮಾಡುವ ಸಿಬ್ಬಂದಿ ವರ್ಗದ ಟೀಮ್ ವರ್ಕ್. ಇಟ್ ಈಸ್ ಎ ಟೀಮ್ ವರ್ಕ್. ಸೊ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡುವಂಥದ್ದು ಅಷ್ಟು ಈಸಿ ಆಗುದಿಲ್ಲ. ಸಂದರ್ಭವನ್ನು ನೋಡಿ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಬಗ್ಗೆ ಡಿಸೈಡ್ ಮಾಡ್ತೇವೆ. ಈಗ ನಿಮಗೆ ಚಿತ್ರದಲ್ಲಿ ಕಾಣುವಂತೆ ಈ ರೋಗಿ ಹೃದಯಾಘಾತವಾಗಿ ಬಂದದ್ದು, ಅವರದ್ದು ರಕ್ತನಾಳ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿತ್ತು. ನಿಮಗೆ ಕಾಣುವಂತೆ ಬಹುಶಃ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಆಂಜಿಯೋಪ್ಲಾಸ್ಟಿ ಮಾಡೋ ವಿಧಾನ, ಜೊತೆಯಲ್ಲಿ ನಮ್ಮ KIMS ಆಸ್ಪತ್ರೆ ತುರ್ತು ಚಿಕಿತ್ಸೆಯನ್ನು ಹೇಗೆ ನಾವು ಕೊಡಬಹುದು ರೋಗಿಗೆ ಅಂತ. ಈಗ ಆಂಜಿಯೋಗ್ರಾಮ್ ಮಾಡೋ ಮೊದಲು ನಾವೊಂದು ಟ್ಯೂಬ್ ಅನ್ನು ಹಾಕ್ತೇವೆ. ಯಾಕಂತ ಹೇಳಿ ನಮಗೆ ಹಾರ್ಟಿನ ರಕ್ತನಾಳಕ್ಕೆ ಹೋಗ್ಲಿಕ್ಕೆ ಒಂದು ಆಕ್ಸೆಸ್ ಅಥವಾ ದಾರಿ ಬೇಕು. ಇದನ್ನು 2 ವಿಧಾನದಲ್ಲಿ ಮಾಡಲಾಗುವುದು. ಈಗ ಈ ಚಿತ್ರದಲ್ಲಿ ನೀವು ನೋಡಿದಾಗೆ ಕೈಯಿಂದ ರಕ್ತನಾಳದ ಆಕ್ಸೆಸ್ ಸಿಗ್ತಾ ಉಂಟು. ಇದಕ್ಕೆ ರೇಡಿಯಲ್ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ರೇಡಿಯಲ್ ರಕ್ತನಾಳದ ಮುಖಾಂತರ ಹೋದ್ರೆ ರೇಡಿಯಲ್ ಆಂಜಿಯೋಪ್ಲಾಸ್ಟಿ. ಸಾಮಾನ್ಯ ಜನರ ಭಾಷೆಯಲ್ಲಿ ಕೈಯಿಂದ ಮಾಡುವ ಚಿಕಿತ್ಸೆಗೆ ರೇಡಿಯಲ್ ಆಂಜಿಯೋಪ್ಲಾಸ್ಟಿ, ಕಾಲಿಂದ ಮಾಡುವ ಅಥವಾ ತೊಡೆಯಿಂದ ಮಾಡುವಂತ ಚಿಕಿತ್ಸೆಗೆ ಫಿಮರಲ್ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಜಸ್ಟ್ ಡಿಪೆಂಡಿಂಗ್ ಆನ್ ದ ರೂಟ್. ಈಗ ಈ ಪೇಷಂಟ್ಗೆ ನಾವು ಕೈಯಿಂದ ಮಾಡ್ತಾ ಇದ್ದೇವೆ. ಸೊ ನೀವು ಕಾಣಬಹುದು ಒಂದು ಚಿಕ್ಕ ಟ್ಯೂಬ್ ಅನ್ನು ಈ ಕೈಯಿಂದ ರಕ್ತನಾಳದ ಮೂಲಕ ನಮ್ಮ ಹಾರ್ಟ್ ಇದ್ದು ಟ್ಯೂಬ್ಸ್ ಅಥವಾ ಹಾರ್ಟ್ ಇದ್ದು ರಕ್ತನಾಳದವರೆಗೆ ನಾವು ಅದನ್ನು ಮುಟ್ಟಿಸ್ತೇವೆ. ಈಗ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಉಂಟು ನೋಡಿ, ವೈರ್ನ ಮುಖಾಂತರ ನಮ್ಮ ಈ ಟ್ಯೂಬ್ ಏನಿದೆ ಅದು ಹೃದಯದ ರಕ್ತನಾಳದವರೆಗೆ ಹೋಗ್ತಾ ಉಂಟು. ಕಾಣ್ತದೆ ಮನೋರು? ಇದು ನೀವು ಹೇಳ್ತಾ ಇರೋದು ಡಾಕ್ಟರ್ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ವಿಧಾನವನ್ನು ಅಲ್ಲ, ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಏನು ಅಂತ. ಸೊ ಈ ನಮ್ಮ ಟ್ಯೂಬ್ ಹೃದಯದ ರಕ್ತನಾಳದ ಒಳಗೆ ಕೂತ್ಕೊಂಡ ಕೂಡಲೇ ನಾವು ಮದ್ದನ್ನು ಕೊಟ್ಟು, ಕಾಣ್ತದಲ್ಲ ಹೊರಗಿನ ಮದ್ದನ್ನು ನಾವು ಕೊಟ್ಟು ಅದರ ಪಿಕ್ಚರ್ಸ್ ಅನ್ನು ತೆಗಿತೇವೆ. ಸೊ ಆಗ ಖಚಿತವಾಗಿ ಯಾವ ರಕ್ತನಾಳದಲ್ಲಿ ಎಷ್ಟು ಶತಮಾನ ಅಥವಾ ಎಷ್ಟು ಪ್ರಮಾಣದಲ್ಲಿ ಈ ರಕ್ತ ಸಂಚಾರ ತಡೆಗಟ್ಟುವಿಕೆ ಉಂಟು